ಕಾಂಗ್ರೆಸ್ ಪಕ್ಷದ ಒಳಗಿನ ಇನ್ಸೈಡ್ ಫೈಟ್, ಬಣ ಬಡಿದಾಟ. ಒಂದು ಕಡೆ ಬಿಜೆಪಿಯಲ್ಲಿ ಅಧ್ಯಕ್ಷ ಬದಲಾವಣೆಯ ಬೆಂಕಿ ಇನ್ನೂ ಕೂಡ ಉರಿತಾ ಇದೆ. ಕಾಂಗ್ರೆಸ್ನಲ್ಲೂ ಕೂಡ ಇದೇ ರೀತಿ ಇದೆ ಪರಿಸ್ಥಿತಿ. ಅಧ್ಯಕ್ಷರ ವಿರುದ್ಧವೇ ರೋಷಾಗ್ನಿಯ ಜ್ವಾಲೆ ದೆಹಲಿಯ ಅಂಗಳದವರೆಗೂ ಕೂಡ ತಲುಪಿದೆ. ನೆನೆಯಷ್ಟೇ ಸಚಿವ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ಬಾಗಿಲನ್ನ ಬಡಿದು ಬಂದಿದ್ದಾರೆ. ಇದರ ಬೆನ್ನಲ್ಲೇ ಇವತ್ತು ಹೈಕಮಾಂಡ್ ಅಂಗಳಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಡಿಕೆ ಅವರ ವಿರುದ್ಧವಾಗಿ ನಿಂತಿರುವ ಮತ್ತೋರ್ವ ಸಚಿವ ಕೆಎನ್ ರಾಜಣ್ಣ. ನಿನ್ನೆ ಸತೀಶ್, ಈಗ ಸಚಿವ ಕೆಎನ್ ರಾಜಣ್ಣ. ದಿಲ್ಲಿಯಲ್ಲಿ ಡಿಕೆ ವಿರುದ್ಧ ನಿರ್ಣಾಯಕ ಕದನ. ದೊಡ್ಡವ್ರ ಬಗ್ಗೆ ಮಾತಾಡೋದು. ಅತ್ಲಾಗೆ ಬಿಜೆಪಿಯಲ್ಲಿ ಅಧ್ಯಕ್ಷರ ಬದಲಾವಣೆ ಕೂಗು ಪ್ರಬಲವಾಗಿದ್ದಂತೆಯೇ ಕಾಂಗ್ರೆಸ್ನಲ್ಲೂ ಧಗಧಗಿಸಿದೆ ಆಂತರಿಕ ಬೇಗುದಿ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರನ್ನ ಬದಲಿಸಲೇಬೇಕು ಅಂತ ಟೊಂಕ ಕಟ್ಟಿ ನಿಂತ ಸಿಎಂ ಸಿದ್ದು ಬಣ ಇದಕ್ಕಾಗಿ ಬಳಸೋಕೆ ಹೊರಟಿದ್ದು ದಿಲ್ಲಿ ಅಸ್ತ್ರಾನ. ದಟ್ ಮೀನ್ಸ್ ನಿನ್ನೆಯಷ್ಟೇ ಸಚಿವ ಸತೀಶ್ ಜಾರಕಿಹೊಳಿ ದಿಲ್ಲಿ ಯಾತ್ರೆ ಕೈಗೊಂಡ ಬೆನ್ನಲ್ಲೇ ಇದೀಗ ರಾಜಧಾನಿಗೆ ಎಂಟ್ರಿ ಕೊಟ್ಟಿದ್ದು ಸಹಕಾರ ಸಚಿವ ಕೆಎನ್ ರಾಜಣ್ಣ. ದೆಹಲಿಯಲ್ಲಿ ಈಗಾಗಲೇ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾದ ರಾಜಣ್ಣ ರಾಜ್ಯದಲ್ಲಿನ ಪರಿಸ್ಥಿತಿ ವಿವರಿಸಿದ್ದಾರೆ. ಒಬ್ಬರಿಗೆ ಒಂದೇ ಹುದ್ದೆ ನೀತಿ ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕು ಅಂತ ಒತ್ತಾಯಿಸಿದ ರಾಜಣ್ಣ, ಡಿಸಿಎಂ ಹಾಗೂ ಅಧ್ಯಕ್ಷ ಸ್ಥಾನ ಎರಡನ್ನೂ ಹೊಂದಿರುವ ಡಿಕೆಶಿಗೆ ಒಂದು ಪೋಸ್ಟ್ ರಿಲೀವ್ ಮಾಡಬೇಕು ಅಂತ ವಾದ ಮುಂದಿಟ್ಟಿದ್ದಾರೆ. ಅದರಲ್ಲೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿಕೆರನ್ನ ಕೆಳಗಿಳಿಸಿ ಸಮರ್ಥ ನಾಯಕರಿಗೆ ಆ ಹುದ್ದೆ ಕೊಡಬೇಕು ಅಂತ ಅಹವಾಲು ಮುಂದಿಟ್ಟಿದ್ದಾರೆ ಕೆಎನ್ ರಾಜಣ್ಣ. ಇಷ್ಟಕ್ಕೆ ನಿಲ್ಲೋದಿಲ್ಲ ರಾಜಣ್ಣ ರಾಜಧಾನಿ ಯಾತ್ರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ರಣದೀಪ್ ಸಿಂಗ್ ಸುರ್ಜೇವಾಲರನ್ನ ಭೇಟಿಯಾಗಿ ಬೆಂಗಳೂರಿಗೆ ವಾಪಸ್ ಆಗೋದು ಅನ್ನೋಷ್ಟರ ಮಟ್ಟಿಗೆ ರಾಜಣ್ಣ ಸೀರಿಯಸ್ ಆಗಿದ್ದಾರೆ. ಅಂದ್ರೆ ಈ ಸಲದ ಡಿಕೆ ವಿರುದ್ಧದ ಹೋರಾಟ ಮಾಡು ಇಲ್ಲ ಮಡಿ ಅನ್ನೋ ಹಂತಕ್ಕೆ ತಲುಪಿದೆ ಅಂತ ಕನ್ಫರ್ಮ್ ಆಗಿದೆ. ಇನ್ನೊಂದೆಡೆ ದಿಲ್ಲಿಯಲ್ಲಿ ಸಿದ್ದು ಟೀಮ್ನಿಂದ ಡಿಕೆ ಹಟಾವೋ ಬೇಡಿಕೆ ಹೆಚ್ಚಾದಂತೆಯೇ ಕೆಎನ್ ರಾಜಣ್ಣ ಬಗ್ಗೆ ಕೊಂಕನಾಡೋದನ್ನ ಬಿಡ್ಲಿಲ್ಲ ಡಿಕೆ. ದೊಡ್ಡವ್ರ ಬಗ್ಗೆ ಮಾತಾಡೋದು. ಎಲ್ಲ ನಮ್ಮ ಸೀನಿಯರ್ ಲೀಡರ್ಸು, ನಾವೆಲ್ಲ ಇನ್ನ ಕಾರ್ಯಕರ್ತರು. ಅವರು ದೊಡ್ಡವರು, ಅವರ ವಿಷಯ ನಮಗೆ ಯಾಕೆ ಅಂತ ಡಿಕೆ ಕಾಲ್ ಎಳೆದಿದೆ ತಡ. ಇದಕ್ಕೂ ಕೌಂಟರ್ ಕೊಟ್ಟಿದ್ದಾರೆ ಕೆಎನ್ ರಾಜಣ್ಣ. ದೊಡ್ಡ ನಾಯಕರು ಸಣ್ಣ ನಾಯಕರು ಅನ್ನೋದು ಬೇರೆ, ಕುಬೇರರ ಮಾತಿಗೆ ರಿಯಾಕ್ಷನ್ ಕೊಡಲ್ಲ ಅಂತ ರಾಜಣ್ಣ ಟಾಂಗ್ ಕೊಟ್ಟಿದ್ದಾರೆ. ಖರ್ಗೆ ಅವ್ರು ಭೇಟಿ ಮಾಡ್ತೀನಿ, ಭೇಟಿ ಮಾಡಿ ನಿಮ್ಮನ್ನೆಲ್ಲ ಒಟ್ಟಿಗೆ ಕರೆದು ಎಲ್ಲ ಒಟ್ಟಿಗೆ ಹೇಳ್ಬಿಡ್ತಾರೆ. ರಾಜಕೀಯ ವಿಚಾರ ಏನಂತ ಏನಲ್ಲ, ಅವರು ನಮ್ಮ ಎಐಸಿಸಿ ಅವರ ಜನರಲ್ ಸೆಕ್ರೆಟರಿ ಅವರು ಹೈಕಮಾಂಡ್ ಪರವಾಗಿ ನಾವು ನಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ನಾವು ಅವ್ರಿಗೆ ಹೇಳಿರ್ತೀವಿ. ಅದನ್ನೆಲ್ಲ ಪತ್ರಿಕೆಗಳಿಗೆ ಮಾಧ್ಯಮದವರಿಗೆ ಹಂಚ್ಕೊಳ್ತಕ್ಕಂಥ ವಿಚಾರ ಇರೋದಿಲ್ಲ. ಅದು ಪಕ್ಷದ ವೇದಿಕೆ ಮೇಲೆ ಚರ್ಚೆ ಆಗುವಂಥವು. ಆಯ್ತು, ಆಮೇಲೆ ಮಾತಾಡ್ತೀರಾ, ಅದಕ್ಕೆಲ್ಲ ಬಹಳ ಉತ್ತರ ಹೇಳ್ತೀರಾ ಆಮೇಲೆ. ಇನ್ನೊಂದೆಡೆ ದಿಲ್ಲಿಯಲ್ಲಿ ಡಿಕೆ ಬದಲಾವಣೆ ಬಗ್ಗೆ ಕೂಗಬ್ಬಿಸಿರುವಂತಹ ಮಧ್ಯೆಯೇ ನಾನಾ ಊಹಾಪೋಹಕ್ಕೆ ಕಾರಣವಾಗಿದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಆಡಿದ ಮಾತು. ಒಡಿಶಾದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರ ಬದಲಾವಣೆ ಮಾಡಲಾಗಿದೆ ಎಂದಿರುವ ಖರ್ಗೆ ಇನ್ನು 8 ದಿನಗಳಲ್ಲಿ ಇನ್ನೂ ಒಂದೆರಡು ರಾಜ್ಯಗಳಲ್ಲಿ ಅಧ್ಯಕ್ಷರ ಬದಲಿನ ಜೊತೆಗೆ ಪದಾಧಿಕಾರಿಗಳ ಆಯ್ಕೆ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ. ಅಂದ್ರೆ ಕರ್ನಾಟಕದಲ್ಲೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಫಿಕ್ಸಾ ಅನ್ನೋ ಬಗ್ಗೆ ಮೂಡಿದೆ ಕುತೂಹಲ. ಖರ್ಗೆ ಮಾತಿನಂತೆಯೇ ಇನ್ನು 2-3 ರಾಜ್ಯಗಳಲ್ಲಿ ಲಿಸ್ಟ್ ನಲ್ಲಿ ಕರ್ನಾಟಕ ಇದೆಯಾ ಅನ್ನೋ ಬಗ್ಗೆಯೇ ಈಗ ಎಲ್ಲರ ಕುತೂಹಲ. ಬಿಜೆಪಿ ಬೆನ್ನಲ್ಲೇ ಇದೀಗ ಕಾಂಗ್ರೆಸ್ನಲ್ಲೂ ಕೂಡ ಆಂತರಿಕ ಸಂಘರ್ಷ ತಾರಕಕ್ಕೆ ಇರುವ ಎಲ್ಲಾ ಲಕ್ಷಣಗಳು ಕೂಡ ಗೋಚರಿಸ್ತಾ ಇದೆ. 2 ದಿನದಲ್ಲಿ ಡಿಕೆ ಶಿವಕುಮಾರ್ ಅವರ ವಿರುದ್ಧ 2 ಚಾಟಿ ಪ್ರಯೋಗ ಆಗಿದೆ. ದೆಹಲಿ ಮಟ್ಟದಲ್ಲಿ ಸತೀಶ್ ಜಾರಕಿಹೊಳಿ ಆಯಿತು, ಇದೀಗ ಸಚಿವ ಕೆಎನ್ ರಾಜಣ್ಣ ಅವರ ಸರದಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿಕೆ ಶಿವಕುಮಾರ್ ಅವರನ್ನ ಕೆಳಗಿಳಿಸಲೇಬೇಕು ಅನ್ನೋ ಒತ್ತಡವನ್ನ ಹೈಕಮಾಂಡ್ ನಾಯಕರ ಮುಂದಿಟ್ಟಿದ್ದಾರೆ ಕೆಎನ್ ರಾಜಣ್ಣ ಕೂಡ. ಇದೊಂದೇ ಡಿಮ್ಯಾಂಡ್ ಸಿದ್ದು ಬಣದಿಂದ. ಒಬ್ಬರಿಗೆ ಒಂದೇ ಹುದ್ದೆ ಅನ್ನೋ ನಿಯಮ ಇರುವಾಗ ಡಿಕೆ ಶಿವಕುಮಾರ್ ಅವರಿಗೆ ಯಾಕೆ 2? ಕೆಸಿ ವೇಣುಗೋಪಾಲ್ರನ್ನ ಭೇಟಿಯಾದ ಕೆಎನ್ ರಾಜಣ್ಣ ಅವರು ಹೇಳಿರೋದು ಇದೇ ವಿಚಾರ. ಈ ನಿಯಮವನ್ನ ಕರ್ನಾಟಕಕ್ಕೂ ಅನ್ವಯ ಆಗುವಂತೆ ಜಾರಿಗೆ ತನ್ನಿ. 2 ಸ್ಥಾನ ಹೊಂದಿದ್ದಾರೆ ಡಿಸಿಎಂ, ಅದರ ಜೊತೆಯಲ್ಲೇ ಕೆಪಿಸಿಸಿ ಅಧ್ಯಕ್ಷರು. ಡಿಕೆ ಶಿವಕುಮಾರ್ ಅವರಿಗೆ ಒಂದೇ ಹುದ್ದೆ ಸಾಕು ಅಂತ ಹೇಳಿ ಕರ್ನಾಟಕದ ಪರಿಸ್ಥಿತಿಯ ಬಗ್ಗೆ ರಾಜಣ್ಣ ಹೈಕಮಾಂಡ್ಗೆ ವಿವರಿಸಿ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ಕೇವಲ ಕೆಸಿ ವೇಣುಗೋಪಾಲ್ ಮಾತ್ರವಲ್ಲ, ಮಲ್ಲಿಕಾರ್ಜುನ್ ಖರ್ಗೆ, ರಣದೀಪ್ ಸುರ್ಜೇವಾಲಾ ಇವರ ಭೇಟಿಗೂ ಕೂಡ ರಾಜಣ್ಣ ಕಾತರರಾಗಿ ಕಾಯ್ತಾ ಇದ್ದಾರೆ.
ಎಲ್ಲ ಬೆಳವಣಿಗೆಯನ್ನ ಗಮನಿಸ್ತಾ ಇದ್ರೆ ಅಟ್ಲೀಸ್ಟ್ ಹೀಗೆ ಬ್ಯಾಕ್ ಟು ಬ್ಯಾಕ್ ರಾಜ್ಯದಿಂದ ಕಾಂಗ್ರೆಸ್ ನಾಯಕರ ಪರೇಡ್ ಅನ್ನ ಬ್ರೇಕ್ ಹಾಕುವ ಸಲುವಾಗಿಯಾದ್ರೂ, ಆಗ್ತಾ ಇರುವ ಕಿರಿಕಿರಿ ಮುಜುಗರವನ್ನ ತಪ್ಪಿಸಿಕೊಳ್ಳುವ ಸಲುವಾಗಿಯಾದ್ರೂ ಅತಿ ಶೀಘ್ರದಲ್ಲೇ ಅಧ್ಯಕ್ಷ ಸ್ಥಾನದ ಬಗ್ಗೆ ಗಂಭೀರವಾದ ನಿರ್ಧಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಳುತ್ತಾ ಅನ್ನೋ ಅನುಮಾನ. ಇನ್ಫ್ಯಾಕ್ಟ್ ಅಧ್ಯಕ್ಷ ಬದಲಾವಣೆ ಬಗ್ಗೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಪರೋಕ್ಷವಾಗಿ ಸುಳಿವು ಕೊಟ್ಟಂತಿದೆ. ಒಡಿಶಾದ ಪಿಸಿಸಿ ಅಧ್ಯಕ್ಷರ ಬದಲಾವಣೆಯನ್ನ ಉಲ್ಲೇಖ ಮಾಡಿ ಮಾತನಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. 8 ದಿನಗಳಲ್ಲಿ ಇನ್ನು 2-3 ರಾಜ್ಯಗಳಲ್ಲಿ ಮೇಜರ್ ಸರ್ಜರಿ ಆಗೋದಿದೆ ಅನ್ನೋ ಸುಳಿವನ್ನ ಕೂಡ ಬಿಟ್ಟುಕೊಟ್ಟಿದ್ದಾರೆ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ. ಹಾಗಾದ್ರೆ ಕರ್ನಾಟಕದಲ್ಲೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗುತ್ತಾ ಅನ್ನೋ ಅನುಮಾನ ಮತ್ತಷ್ಟು ಮಗದಷ್ಟು ಬಲಗೊಳ್ತಾ ಇದೆ. ಸಿದ್ದುಪಾಳ್ಯದಲ್ಲಿ ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆ ನಂತರದಲ್ಲಿ ಹೊಸ ಹುರುಪು ಚೈತನ್ಯ ಕಾಣೋಕೆ ಸಿಗ್ತಾ ಇದೆ. ಕಾದ್ ನೋಡೋಣ. ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹೇಳಿರುವಂತೆ ಕೆಲವೇ ಕೆಲ ದಿನಗಳು, ಅದರಲ್ಲೂ 2-3 ದಿನಗಳ ಅಂತ 8 ದಿನಗಳ ಅಂತರದ ಒಳಗೆ ಈ ಸರ್ಜರಿಗೆ ಒಳಪಡಲಿರುವ 2-3 ರಾಜ್ಯಗಳ ಪೈಕಿ ನಮ್ಮ ರಾಜ್ಯವೂ ಇರುತ್ತಾ, ನಮ್ಮ ರಾಜ್ಯದ ಕಾಂಗ್ರೆಸ್ ಘಟಕದಲ್ಲೂ ಕೂಡ ಬದಲಾವಣೆ ಆಗುತ್ತಾ? ಕಾದ್ ನೋಡೋಣ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಹಿಂಗೇನ್ ಮಾಡ್ತೀರಿ? ಬೇರೆ ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಬಹುದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನಿರುವವರೆಗೆ ಅವ್ರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿದ್ದಾನೆ. ಆರು ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.